ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತು ನಮ್ಮೂರಿನ ಈಚೆ ಹೊಂಡೆ ಇರೋ ಪ್ಲೇಸ್ ಹತ್ರ ಬಂದಿದ್ದೀನಿ, ಒಮ್ಮೆ ನೋಡ್ಕೊಳ್ಳಿ. ಸೊ ಇಲ್ಲಿ ಅವರು 12 ಫೀಟ್ ಆಳದಲ್ಲಿ ಮುಳುಗಿ ಈ ಎಜ್ಜು ಮಾಡಿ, ಸೊ ನೋಡಿ 12 ಫೀಟ್ ಆಳ. ಸೊ ನೀವೀಗ ನೋಡ್ತಿರ್ಬೋದು, ನಾ ಈಗ ಮೊಬೈಲ್ ಆ ದೋಣಿ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಸೊ ತುಂಬ ಕಷ್ಟಕರವಾದ ಕೆಲಸನೇ ನೋಡಿ. ಸೊ ಇದು ಅಷ್ಟೇ ಅಲ್ಲ ಫ್ರೆಂಡ್ಸ್, ಅದು ಚಿಪ್ಪೆ ಎಲ್ಲ ಉಂಟಲ್ಲ, ಆ ಚಿಪ್ಪೆಯನ್ನು ಬೇರ್ಪಡಿಸಬೇಕು. ನೋಡಿ ಇಲ್ಲಿ ಗ್ಲಾಸ್ ಅಲ್ಲಿ ಇವೆ ನೋಡಿ, ಇದಕ್ಕೆ ಹಾಕೊಳ್ಳುವಂಥದ್ದು, ಅದು ಹಾಕ್ಕೊಂಡೇ ಇಳಿಬೇಕು. ಅದಕ್ಕೆ ಮೇಲೆ ಬಂದ್ರು ಅವರು. ಹೆದರಿಕೆ ಆಗೋಲ್ಲ ನಿಮ್ಗೆ? ಹೆದರಿಕೆ ಆಗಲ್ವಾ? ಅಡಿಗೆ ಹೋಗ್ತಿರಲ್ಲ ಅಷ್ಟು ಅಲ್ಲ ಕೇಳಿದ್ದು. ಹಾಂ, ನೋಡಿದ್ರೆ ಫ್ರೆಂಡ್ಸ್, ದೇವರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಅವರು ಅಷ್ಟು ಅಡಿಗಡಿ ಹೋಗಿ ಅಷ್ಟು ಬಂದರು. ಇವರು ಕೂಡ ಇದೆಷ್ಟುಂಟು ಕೆಜಿಗೆ? ಎಸ್ ಫ್ರೆಂಡ್ಸ್, ನೋಡಿದ್ರೆ ಕೆಜಿಗೆ 80 ರೂಪಾಯಿ ಅಂತೆ. ಸೊ ಇದು 1 ಫೀಟ್ ನೀರಲ್ಲೆಲ್ಲ ಬಿದ್ದರೆ ಇಷ್ಟೊತ್ತಿಗೆ ಇದು ಖಾಲಿ ಆಗ್ತಿತ್ತು. ಅಂದರೆ ಇದು ಆಳದಲ್ಲಿ ಇರೋಗೋಸ್ಕರ ಅಷ್ಟು ಬೇಗ ಖಾಲಿ ಮಾಡ್ಲಿಕ್ಕೆ ಆಗಲಿಲ್ಲ ಎಲ್ರಿಗೂ. ಅದೇ ಅವ್ರು ಹೇಳಿ, ಅಂದರೆ ಮುಳುಗು ತಜ್ಞರು ಮಾತ್ರ, ಅಂದರೆ ಈಶ್ವರ್ ಮಲ್ಪೆ ಬಿಟ್ರೆ ಇವರೇ ಸೈಸ್. ಅಂದರೆ ಹಲೋ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ಬರು ಇದ್ದಾರೆ ನೋಡಿ. ಇವರು ತುಂಬ ತೆಗೆದಿದ್ದಾರೆ ಎಸಡಿ ಮಳೆನ, ನೋಡ್ಕೊಳ್ಳಿ. ಸೊ ಮುಳುಗಿದ್ರು ಅವರು. ಎಷ್ಟು 12 ಫೀಟ್ ಆಳ ಇದೆ. ನಾನು ಒಂದು ದೋಣಿಯಲ್ಲಿ ಆಗಿ ಇನ್ನೊಂದು ದೋಣಿ ಹತ್ರ ಈಗ ಬಂದಿದ್ದೀನಿ. ಸೊ ನೋಡಿ ಬಂತು. ಸೊ ಚಿಪ್ಪೆ ರಾಶಿ ಉಂಟು, ಮೊಳೆ ಅಷ್ಟಲ್ಲ, ಚಿಪ್ಪೆ ಕೂಡ ರಾಶಿ ಉಂಟು ಅದರಲ್ಲಿ. ಸಾಕ್ತಿದ್ದಾರೆ. ಅಡಿಗೆ ಹೋಗಿದ್ದಾರೆ. ನೀರು ಕೂಡ ಫೋರ್ಸ್ ತುಂಬ ಸ್ಪೀಡ್ ಉಂಟು, ನೀರಿದ್ದು ಫೋರ್ಸ್ ಕೂಡ. ನಮ್ಮ ರಾಜಣ್ಣ ಸೊ ಮಾತಾಡಲಿಕ್ಕೆ ಅವರಿಗೆ ಇದಿಲ್ಲ ಅಂತೆ, ಅಂದರೆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅವರು. ಸೊ ನಮ್ಮ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ನಾನು ಅಲ್ಲಿಗೆ ಹೋಗ್ತಿದ್ದೀನಿ ಈಗ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನೀವೀಗ ನೋಡ್ತಿರ್ಬೋದು ಮ್ಯಾಂಗ್ರೋವ್ ಫಾರೆಸ್ಟ್, ಪರಶುರಾಮನ ಸೃಷ್ಟಿ ಅಂತ ಹೇಳ್ತೀವಲ್ಲ. ಸೊ ಅದೇ ಪ್ಲೇಸ್ ಹತ್ರ ಈಗ 2 ದೋಣಿ ಸಂದರ್ಶನ ಮಾಡಿ ಬಂದೆ. ಸೊ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಇದ್ದಾರೆ, ಇಲ್ಲಿ ತೆಗಿತಿದ್ದಾರೆ. ಎಸ್, ಇವರು ಕೂಡ ಸುಮಾರು ತೆಗೆದಿದ್ದಾರೆ. ಸೊ ಕಿವಿಗೆ ಎಲ್ಲ ನೀರು ಹೋಗ್ತದೆ ಅಂದೇಳಿ ಇದೆಲ್ಲ ಹಾಕ್ಕೊಂಡಿದ್ದಾರೆ ಅವರು. ಸೊ ಏನು ಹೇಳ್ತೀರಾ? ಸ್ವಲ್ಪ ಕಷ್ಟ ಅಲ್ಲ ಇದು? ಕಷ್ಟ, ಸುಮಾರು ಆಳು ಉಂಟು ಅಲ್ಲ? ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಸೊ 1 ಫೀಟ್ ನೀರಲ್ಲಿ ಮಳಿ ತೆಗೆಯೋದಕ್ಕೂ ಈ 12 ಫೀಟ್ ಮಳೆಯಲ್ಲಿ 12 ಫೀಟ್ ಆಳದಲ್ಲಿ ಈ ಮಳಿ ತೆಗೆಯೋದಕ್ಕೂ ಸ್ವಲ್ಪ ಫುಲ್ಲು ಅಜಗಜಾಂತರ ವ್ಯತ್ಯಾಸ ಇದೆ ನೋಡಿ. ನೀರು ಬರ್ತಾ ಉಂಟು. ಆ ರಾಡನ್ನು ಇದಕ್ಕೆ ಹುಗಿದು ಆ ರಾಡ್ ಸಹಾಯದಿಂದ 12 ಫೀಟ್ ಆಳಕ್ಕೆ ಹೋಗಿ ಅದನ್ನು ಮಳಿ ತೆಗಿಬೇಕು. ಸೊ ಇದರಲ್ಲಿ ಒಂದೇ ಅಡಿಗೆ ಆಗ್ಬೋದು ಫ್ರೆಂಡ್ಸ್. ಅಷ್ಟು ಜಸ್ಟ್ ನೋಡುವಾಗ ತುಂಬ ಉಂಟಂತ ಭಾಸ ಆಗ್ತದೆ ಅಷ್ಟೇ. ಸೊ ಅದರಲ್ಲಿ ಚಿಪ್ಪೆ ವೇಸ್ಟೇಜು ಕೆಲವು ಉಂಟು ಅದರಲ್ಲಿ. ಸೊ ಎಷ್ಟು ಮಾಡ್ತೀರಾ ದಿನಕ್ಕೆ? ಎಷ್ಟು ಮಾಡ್ತೀರಾ ದಿನಕ್ಕೆ? ಎರಡೂವರೆ. ಅಂದರೆ ಅಷ್ಟೇ ಕಷ್ಟ ಉಂಟಲ್ಲ.
ತುಂಬ ಆಳ ಉಂಟು. ಅಂದರೆ ಈ ಜೂನ್ ಟೈಮಲ್ಲಿ ಇದೆಲ್ಲ ಖಾಲಿ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ? ಜೂನ್ ಟೈಮಲ್ಲಿ ಆಗುದು. ಎಷ್ಟು ಓಲಿ ತನಕ ಉಂಟಾ ಇದೀಗ ಈ ಮಳೆ ಮುಂದೆ ಉಂಟಾ? ಫ್ರೆಂಡ್ಸ್ ನೋಡಿದ್ರಲ್ಲ, ಅಂದರೆ ನೀವೀಗ ನೋಡ್ತಿರುವಂಥ ಇದೀಗ ಸೇಮ್ ಬೋಟ್ ಹೋಗುವಂಥ ಪ್ಲೇಸಲ್ಲಿ ಅಲ್ಲಿಂದ ಅಲ್ಲಿ ನೋಡ್ತಿದ್ರಲ್ಲ ಕೊಕ್ಕರೆ, ಅಲ್ಲಿ ಲಾಸ್ಟ್ ತನಕ ಅಳಿಯೋ ಬಾಗಿಲಿಂದ ಇಲ್ಲಿ ಈ ಹೊಂಡ ತನಕ ಫುಲ್ಲು ಅಂದರೆ ಹೊಂಡ ಜಾಗದಲ್ಲಿ ಮಳೆ ಬಿದ್ದಿದೆ. ಸೊ ಇಲ್ಲಿ ಮುಳುಗು ತಜ್ಞರಿಗೆ ಮಾತ್ರ ಈ ಥರದ್ದು ಮಳೆ ತೆಗಿಲಿಕ್ಕಾಗೋದು, ಇಲ್ಲಾಂದರೆ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಅಲ್ಲ, ಹಾಗಾಗಿ ಸ್ವಲ್ಪ ಅವರು ಟಫ್ ಉಂಟು ಇದು, ಅವರಿಗೆ ಸ್ವಲ್ಪ ಅಭ್ಯಾಸ ಉಂಟು, ಹಾಗಾಗಿ ಅವರು ತೆಗಿತಿದ್ದಾರೆ. ಬಂದರು ಅವ್ರ ಮೇಲೆ. ಅಂದರೆ ಇಷ್ಟೇ ಅಲ್ಲ ಫ್ರೆಂಡ್ಸ್, ಮತ್ತು ಇದನ್ನು ಮನೆಗೆ ಹೋಗಿ ಅದನ್ನು ಬೇರ್ಪಡಿಸ್ಬೇಕು. ಅದು ಚಿಪ್ಪೆ ಎಲ್ಲ ಉಂಟಲ್ಲ, ಅದನ್ನು ಬೇರ್ಪಡಿಸ್ಕೊಂಡು ಮಾರ್ಕೆಟಲ್ಲಿ ತಗೊಂಡೋಗ್ಬೇಕು. ಪುನಃ ಹೋದರು. ಸೊ ಈಗ ಸರಿಸುಮಾರು 10 ಗಂಟೆ ಆಗಿದೆ. ಸೊ ಇದನ್ನು ಮನೆಗೆ ಹೋಗಿ ಅದನ್ನು ಬೇರ್ಪಡಿಸಿ ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತು ಅದನ್ನು ಮಾರಾಟ ಮಾಡಲಿಕ್ಕೆ ತಗೊಂಡೋಗ್ಬೇಕು. ತುಂಬ ಕಷ್ಟಕರವಾದ ಕೆಲಸ ಫ್ರೆಂಡ್ಸ್ ಇದು. ಸೊ ನಾನೀಗ ನಾನು ಹೇಳಿದ್ದೆ, ತುಂಬ ಜನ ಕಂಬ್ಯಾಕ್ ಯಾವಾಗ ಅಂತ ಹೇಳ್ತಿದ್ರು. ಸೊ ನಾ ಕಂಬ್ಯಾಕ್ ಖಂಡಿತ ಮಾಡ್ತೀನಿ. ಸೊ ಮೀನುಗಾರಿಕೆ ದೋಣಿ ಒಂದು ಬರ್ತಾ ಇದೆ, ಅಂದರೆ ಮೀನುಗಾರಿಕೆ ಮುಗಿಸಿ ಈಗ ಬರ್ತಿದ್ದಾರೆ. ಪಾಯ ಹತ್ತು ವಿಡಿಯೋ. ಎಸ್, ಅವರು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಶಿವರಾಮ್ ಅಂತೇಳಿ. ಇದು ನೋಡಿ, ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆದ ವಿಜಯ್ ಹಾಗೂ ಉದಯ್ ಬರ್ತಿದ್ದಾರೆ. ಎಸ್ ನೋಡಿ, ಕೈ ಮಾಡ್ತಿದ್ದಾರೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ. ಆಯಿತಾ? ಇಲ್ಲ, ಸ್ವಲ್ಪ ಮುಂದೆ ಹೋಗ್ತಾರಂತೆ ಫ್ರೆಂಡ್ಸ್. ಸೊ ನಾನೀಗ ಇಲ್ಲಿಂದ ಹೋಗ್ತೀನಿ ಈಗ. ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡ್ತಿರ್ಬೋದು ಮೀನುಗಾರಿಕೆ, ಮತ್ತು ಈ ಮೀನುಗಾರಿಕೆಯಲ್ಲಿ ಮಾಡೋ ಈ ಮಳಿ ಅಂತ ಹೇಳ್ತೀವಲ್ಲ ನೋಡಿ, ಮುಳುಗಿಕೊಂಡು ಎಲ್ಲ ತೆಗಿತಿದ್ದಾರೆ ಮಳಿನ.